ನಮಸ್ಕಾರ ಪ್ರಿಯ ವೀಕ್ಷಕರೇ. ಮಂತ್ರಾಲಯದ ಮಹಾಗುರುಗಳು, ಕಲಿಯುಗದ ಕಲ್ಪವೃಕ್ಷ ಎಂದೇ ಪ್ರಖ್ಯಾತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ಅರಿಯದವರು ಯಾರಿದ್ದಾರೆ ಹೇಳಿ ಅಲ್ವಾ? ರಾಯರ ಜೀವಂತವಾದಂತಹ ಒಂದು ದೈವ ಅಂತಾನೆ ಹೇಳ್ತಾರೆ. ಅವರು ತಮ್ಮ ಭಕ್ತರಿಗಾಗಿ ಮಂತ್ರಾಲಯದ ಬೃಂದಾವನದಲ್ಲಿ ಸದಾ ಜಾಗೃತರಾಗಿದ್ದಾರೆ. ನೀವು ಎಷ್ಟೇ ದೊಡ್ಡ ಸಂಕಷ್ಟದಲ್ಲಿದ್ರೂ ಕೂಡ ರಾಯರನ್ನ ನಂಬಿದ್ರೆ ಸಾಕು, ನಿಮ್ಮ ಬೆನ್ನಿಗೆ ಅವರ ಆಶೀರ್ವಾದದ ಹಸ್ತು ಅನ್ನುವಂತಹದ್ದು ಸದಾ ಕಾಲ ಇರ್ತದೆ. ಇಂದು ನಾವು ನಿಮ್ಗೆ ರಾಯರ ಶಕ್ತಿಶಾಲಿಯಾದಂತಹ ಒಂದು ಮಂತ್ರದ ಬಗ್ಗೆ ಮತ್ತು ಅದನ್ನ ಹೇಗೆ ಸಿದ್ಧಿಗೊಳಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಿಮ್ಮ ಒಂದು ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನಿಸ್ತಾ ಇದೆ, ಮದುವೆಯ ವಿಚಾರದಲ್ಲಿ ತಡವಾಗ್ತಾ ಇದೆ ಅನಿಸ್ತಾ ಇದೆ, ಅಥವಾ ಪ್ರೀತಿ ಪ್ರೇಮದ ಒಂದು ಸಮಸ್ಯೆಗಳಲ್ಲಿ ನೀವು ಸಿಗಾಕೊಂಡಿದ್ದೀರಿ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅನ್ನೋದಾದ್ರೆ ನೀವು ಇವೆಲ್ಲವೂ ಕೂಡ ಸಾಮಾನ್ಯ ಸಮಸ್ಯೆ ಅನ್ಕೊಂಡಿರ್ತೀರಿ. ಆದ್ರೆ ಇವೆಲ್ಲ ಸಾಮಾನ್ಯ ಸಮಸ್ಯೆ ಕಂಡ್ರು ಕೂಡ ಕೆಲವೊಮ್ಮೆ ಇದರ ಹಿಂದೆ ಆಳವಾದಂತಹ ಕಾರಣಗಳಿರ್ತದೆ. ಸರಿಯಾದಂತಹ ದಾರಿ ಅನ್ನುವಂಥದ್ದು, ಮಾರ್ಗದರ್ಶನ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ. ಇದಕ್ಕೆಲ್ಲ ಸರಿಯಾದಂತಹ ಮಾರ್ಗದರ್ಶನ, ದಾರಿ ಅನ್ನುವಂಥದ್ದು ಸಿಕ್ಕಿದ್ದೆ ಆದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇಲ್ಲಿ ಸಿಗ್ತದೆ. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ಅವರ ಜೊತೆ ಮಾತನಾಡಿ. ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾದಂತಹ ಉತ್ತರ ಅವರ ಬಳಿ ಸಿಗ್ತದೆ. ಹಾಗಾದ್ರೆ ಈ ಒಂದು ಗುರು ರಾಘವೇಂದ್ರ ಶ್ರೇಷ್ಠವಾದಂತಹ ಮಂತ್ರವನ್ನ ನಾವು ಹೇಗೆ ಸಿದ್ಧಿಗೊಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಗುರು ರಾಘವೇಂದ್ರ ಗಾಯತ್ರಿ ಮಂತ್ರ ಇದು ಅತ್ಯಂತ ಪ್ರಭಾವಶಾಲಿಯಾದದ್ದು. ಈ ಮಂತ್ರವನ್ನ ಸರಿಯಾದಂತಹ ರೀತಿಯಲ್ಲಿ ಪಠಿಸಿದ್ರೆ ಆದ್ರೆ ಅಸಾಧ್ಯವಾದದ್ದನ್ನು ಅವರು ಸಾಧಿಸುವಂತ ಶಕ್ತಿಯನ್ನ ಹೊಂತಾರೆ. ಹೌದು, ನೀವು ಯಾವ್ದಾದ್ರೂ ಒಂದು ದೊಡ್ಡ ಸಮಸ್ಯೆಯಲ್ಲಿದ್ದೀರಿ ಅಥವಾ ಜೀವನದಲ್ಲಿ ಪ್ರಗತಿ ಅನ್ನುವಂತಹದ್ದನ್ನ ಬಯಸ್ತಾ ಇದ್ರೆ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಈ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗ್ತದೆ ಮತ್ತು ರಾಯರ ಕೃಪೆ ನಿಮ್ಮ ಮೇಲೆ ಸದಾ ಒಂದು ಕೃಪಾಶೀರ್ವಾದ ಅನ್ನುವಂಥದ್ದು ಇರ್ತದೆ. ಆ ಒಂದು ಮಂತ್ರ ಯಾವುದು? ಆ ಮಂತ್ರವನ್ನ ಹೇಗೆ ಸಿದ್ಧಿಗೊಳಿಸ್ಕೊಳ್ಬೇಕು? ರಾಯರ ಒಂದು ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಾಗ್ಬೇಕು ಅಂದ್ರೆ ಯಾವ ಒಂದು ಮಂತ್ರವನ್ನ ಪಠಿಸ್ಬೇಕು ಅನ್ನುವಂಥದ್ದಾದ್ರೆ ಈ ಒಂದು ರಾಯರ ಗಾಯತ್ರಿ ಮಂತ್ರ, ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರ ಅನ್ನುವಂಥದ್ದು. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಒಂದು ಸಿಂಪಲ್ ಆಗಿರುವಂತಹ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರ ಅನ್ನುವಂಥದ್ದು. ಈ ಮಂತ್ರವನ್ನ ಪ್ರತಿ ಅಕ್ಷರದಲ್ಲಿಯೂ ಕೂಡ ನೀವು ಅಗಾಧವಾದಂತಹ ಶಕ್ತಿಯನ್ನ ಕಾಣಬಹುದು. ಹಾಗಾಗಿ ಈ ಮಂತ್ರವನ್ನ ನೀವು ಸಿದ್ಧಿಗೊಳಿಸ್ಬೇಕು ಅಂದ್ರೆ ಒಂದು ಕ್ರಮವನ್ನ ನೀವು ಫಾಲೋ ಮಾಡಲೇಬೇಕು. ಯಾವುದು? ಒಂದು ಗುರುವಾರ ಅಥವಾ ಶುಕ್ಲ ಪಕ್ಷದ ಒಂದು ಶುಭ ದಿನದಂದು ನೀವು ಈ ಒಂದು ಪೂಜೆಯನ್ನ ಆರಂಭಿಸ್ಬೇಕಾಗ್ತದೆ. ಆ ಪೂಜೆಯನ್ನ ಹೇಗ್ ಮಾಡ್ಬೇಕು ಅಂದ್ರೆ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಬೇಕು. ನೀವು ಮನಸ್ಸಿನಲ್ಲಿ ದೃಢವಾಗಿ ಒಂದು ನಂಬಿಕೆಯನ್ನು ಇಡಬೇಕು ಗುರುಗಳ ಮೇಲೆ. 48 ದಿನಗಳ ಕಾಲ ಬಿಡದೆ ಈ ಒಂದು ರಾಯರ ಪೂಜೆಯನ್ನ ಮಾಡ್ತೇನೆ, ಈ ಮಂತ್ರವನ್ನ ಪಠನೆ ಮಾಡ್ತೇನೆ ಅಂತ ಹೇಳಿ ಸತತ 48 ದಿನಗಳ ಕಾಲ ಈ ಮಂತ್ರವನ್ನ ಪಠಿಸಬೇಕು. ಪ್ರತಿದಿನ ಬೆಳಗ್ಗೆನೆ ಎದ್ದು ಸ್ನಾನವನ್ನ ಮಾಡಿ ಮಡಿಯಿಂದ ರಾಯರ ಫೋಟೋದ ಮುಂದೆ ಕುಳಿತು 108 ಬಾರಿ ಈ ಮಂತ್ರವನ್ನ ಜಪ ಮಾಡಬೇಕು. ಸಮಯವಿಲ್ಲದಿದ್ದವರು ಕನಿಷ್ಠ 9 ಅಥವಾ 27 ಬಾರಿ ಆದರೂ ನೀವು ಪಠನೆ ಮಾಡಬಹುದು. ಅಥವಾ ನೋಡಿ, ಈ 9, 28 ಬಾರಿ ಪಠನೆ ಮಾಡೋದಕ್ಕಿಂತ ಬಹಳ ಶ್ರೇಷ್ಠ, ನಿಮ್ಗೆ ಬೇಗ ಮಂತ್ರ ಸಿದ್ಧಿ ಆಗಬೇಕು, ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ 108 ಬಾರಿ ಪಠನೆ ಮಾಡುವಂಥದ್ದು ಬಹಳ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಈ 48 ದಿನಗಳ ಕಾಲ ನೀವು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಕಟ್ಟುನಿಟ್ಟಿನ ನಿಯಮ ಏನಪ್ಪಾ ಅಂದ್ರೆ ಮಾಂಸಾಹಾರವನ್ನ ತ್ಯಜಿಸಬೇಕು. 48 days
48 ದಿನಗಳ ಕಾಲ ಯಾವುದೇ ಒಂದು ಮಾಂಸಾಹಾರವನ್ನ ನೀವು ಸೇವಿಸಬಾರ್ದು, ತ್ಯಜಿಸ್ಬೇಕು. ಅತ್ಯಂತ ಶಿಸ್ತಿನಿಂದ ಈ ಒಂದು ಏನು ಮಂತ್ರವನ್ನ ಜಪ ಮಾಡ್ಲಿಕ್ಕೆ ನೀವು ಕುಳಿತುಕೊಳ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ನೀವು ನಿಧಾನಕ್ಕೆ ಇದನ್ನ ಪಠಣೆ ಮಾಡಿದ್ರು ಒಂದು 20 ನಿಮಿಷದಿಂದ 30 ನಿಮಿಷದೊಳಗೆ 108 ಬಾರಿ ಹೇಳ್ಕೊಳ್ಬಹುದು. ದಿನನಿತ್ಯದಲ್ಲಿ ನಿಮಗೆ ಬೆಳಗ್ಗೆ ಒಂದು 20 ನಿಮಿಷ ನಿಮಗಾಗಿ, ದೇವರಿಗಾಗಿ, ನಿಮ್ಮ ಒಂದು ಏಳಿಗೆಗಾಗಿ ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಸಮಯ ಇರೋದಿಲ್ವಾ? ಖಂಡಿತವಾಗಿರುತ್ತೆ. ಸಮಯ ಮಾಡಿಕೊಂಡು 108 ಬಾರಿ ಮಂತ್ರವನ್ನ ಪಠಣೆ ಮಾಡಿ. ಈ ಮಂತ್ರದಲ್ಲಿ ರಾಯರ ಒಂದು ಪೂರ್ವಾಶ್ರಮದ ಹೆಸರಾದಂತಹ ವೆಂಕಟನಾಥ ಎನ್ನುವ ಹೆಸರನ್ನ ಸ್ಮರಿಸಲಾಗ್ತಾ ಇದೆ. ಅವರು ಸಚ್ಚಿದಾನಂದ ಸ್ವರೂಪಿಗಳು. ಅಂತಹ ಮಹಾನ್ ಗುರುಗಳು ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರಚೋದಿಸಲಿ ಎಂಬುವಂತಹ ಕಾರಣದಿಂದಾಗಿ ನಾವು ಈ ಒಂದು ಪ್ರಾರ್ಥನೆಯನ್ನ, ಈ ಒಂದು ಮಂತ್ರವನ್ನ ಹೇಳ್ಕೊಳ್ಬೇಕು. ರಾಯರ ಮಹಿಮೆ ಎನ್ನುವಂಥದ್ದು ಅಪಾರವಾದದ್ದು. ಅವರಲ್ಲಿ ಬೇಡಿಕೊಂಡದ್ದನ್ನ ಕಾಮಧೇನುವಿನಂತೆ ನಮಗೆ ಬೇಕಾದದ್ದನ್ನ ನೀಡ್ತಾ ಇರ್ತಾರೆ. ಹಾಗಾಗಿ ಮನೆಯಲ್ಲಿ ಹಿರಿಯರ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿಕ್ಕೆ, ಹಾಗೇನೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲು ಅಥವಾ ಆರ್ಥಿಕವಾಗಿ ಅಭಿವೃದ್ಧಿಗಾಗಿ ಈ ಮಂತ್ರವನ್ನ ಯಾರು ಪಠಣೆ ಮಾಡ್ತಾರೆ ಅವರಿಗೆ ಏನೇ ಕಷ್ಟ ಇದ್ರೂ ಕೂಡ ರಾಮ ಬಾಣದಂತೆ ಈ ಮಂತ್ರ ಕೆಲಸ ಮಾಡ್ತದೆ. ಹೌದು, ಇಂದಿಗೂ ಕೂಡ ರಾಯರ ಪವಾಡುಗಳು ನಿಂತಿಲ್ಲ. ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆದವರಿಗೆ, ಅವರ ಮುಂದೆ ಕಣ್ಣೀರಿಟ್ಟವರಿಗೆ ರಾಯರು ದಾರಿ ದೀಪವಾಗಿದ್ದಾರೆ. ಹಾಗಾಗಿ ಈ ಮಂತ್ರವನ್ನ ಪಠಿಸುವಾಗ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ. ನಂಬಿದವರ ಕೈ ಬಿಡರು ರಾಯರು ಎಂಬುವಂತಹ ಮಾತು 100ಕ್ಕೆ 100 ಸತ್ಯ ಆಗ್ತದೆ. ಈ ಒಂದು ಮಂತ್ರವನ್ನ ಖಂಡಿತವಾಗಿ 48 ದಿನಗಳ ಕಾಲ 108 ಬಾರಿ ಸ್ನಾನ ಮಾಡಿ ಮಡಿಯಿಂದ ಶ್ರದ್ಧೆಯಿಂದ ಪಠಣೆಯನ್ನ ಮಾಡಿ. 48 ಡೇಸ್ ಸಾಧನೆಯನ್ನ ಮಾಡಿದ ನಂತರ ನಿಮ್ಮ ಜೀವನ ಅನ್ನೋದು ಬದಲಾವಣೆ ಆಗ್ತದೆ. ಅದನ್ನ ನೀವೇ ಕಣ್ಣಾರೆ ಕಾಣ್ತೀರಿ. ಖಂಡಿತವಾಗಿ ಮಾಡ್ಕೊಳ್ಳಿ, ರಾಯರ ಅನುಗ್ರಹವಾಗ್ತದೆ. ಗುರು ರಾಘವೇಂದ್ರ ಕೃಪಾಶೀರ್ವಾದ ಅನ್ನುವಂಥದ್ದು ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತಕವಾದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ. ರಾಯರ ಮಹಿಮೆಯನ್ನ ಎಲ್ಲರಿಗೂ ಕೂಡ ತಲುಪಿಸುವಂತಹ ಕಾರ್ಯವನ್ನ ಮಾಡೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರಿಬೇಡಿ ಅಂತ ತಿಳಿಸ್ತಾ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದಗಳು.